ಹುಳ ಜಾರೋದು ಹೇಗೆ ನೋಡಿ ಬರ್ತೇನೆ. ಬದುಕಿನ ಬಗ್ಗೆ, ಅಲ್ಲಿಯ ಮಕ್ಕಳ ಆ ಕಷ್ಟ, ಅವರು ಸುತ್ತಮುತ್ತ ನಡೆಯುವ ಘಟನೆಗಳ ಬಗ್ಗೆ, ಅದನ್ನೇ ಕಾದಂಬರಿಯನ್ನು ಸ್ವಭಾವನೆ ಹಾಗೆ ಅಂತ ತಿಳ್ಕೊಂಡಿದ್ದೀನಿ. ತುಂಬಾ ರಾಷ್ಟ್ರಪತಿಗಳ ಮೊಮ್ಮಗ, ಮಾರುಕಟ್ಟೆ ಇದೆ ಅಂತ. ನಿಮ್ಮ ಮಕ್ಕಳ ಸಾಹಿತ್ಯದಲ್ಲಿ ನೀವು ಸಾಹಿತಿಗಳಾಗಿ ಪ್ರಚಾರ ಆಗಿದ್ರೆ, ಈಗ ಹೊಸ ಬರುವ ಬರಹಗಾರರಿಗೆ ಮಕ್ಕಳ ಸಾಹಿತಿಯಾಗಿ ಆಗಬೇಕಾಗಿ ಅವರಿಗೇನೋ ತರಬೇತಿ ಬೇಕು ಅಂತ ನೀವು ಹೇಳ್ತೀರಾ? ತರಬೇತಿ ಅಂತ ಬೇಕು ಅಂತಿಲ್ಲ, ಮಕ್ಕಳಿಗಾಗಿ ಬರಿತಿ ಅಂತ ಹೋಗೋದಲ್ಲ, ತಾನಾಗಿ ಅವರಲ್ಲಿ ಆ ಪ್ರೀತಿ ಇದ್ದು ಅಭಿವ್ಯಕ್ತಿ ಇದ್ದರೆ ಅದಕ್ಕೆ ತೆರೆದುಕೊಳ್ಬೇಕು. ಮತ್ತು ಯಾವುದೇ ಸಾಹಿತ್ಯ ಇರಲಿ, ಮುಖ್ಯಧಾರೆಯ ಸಾಹಿತ್ಯ ಅಂತ ಹೇಳ್ತೀವಿ, ಅಥವಾ ಯಾವುದೇ ಕಲೆ ಇರಲಿ, ಯಾವುದೇ ಇರಲಿ, ಅದನ್ನು ನಾವು ಒಂದು ರೀತಿಯಲ್ಲಿ ಪ್ರೀತಿಸಿ ಧ್ಯಾನಿಸಿ ಒಂದು ರೀತಿ ತಪಸ್ಸು ಮಾಡ್ದಂಗೆ ಅದನ್ನು ಮಾಡಬೇಕಾಗ್ತದೆ. ಆವಾಗ ಮಾತ್ರ ಯಾವುದನ್ನು ನಾವು ಹೆಚ್ಚು ಆಪ್ತತೆಯಿಂದ ಕಂಡುಕೊಳ್ತೇವೆ, ಧ್ಯಾನಿಸ್ತೇವೆ, ಅದು ನಮಗೆ ಸಿದ್ಧಿ ಸಿಗ್ತದೆ ಅಂತ ಹೇಳ್ತಾರಲ್ಲ, ಆ ರೀತಿ ಸಿದ್ಧಿ ಸಿಗ್ತದೆ. ಒಂದೇ ದಿವಸದಲ್ಲಿ ಅದು ಬದಲಾವಣೆಗಳು ಆಗೋದಲ್ಲ. ಅದಕ್ಕೆ ಓದು, ಬೇರೆಯವರದ್ದನ್ನು ಓದಬೇಕು, ತಿಳ್ಕೊಳ್ಬೇಕು. ಇದು ಬಾಲ್ಯ ಸಾಹಿತ್ಯ. ಶಿಶು ಗೀತೆಗಳು ಅಂದರೆ ಈಗ GP ರಾಜರತ್ನಂ ಬರೆದ ನಾಯಿ ಮರಿ ತಿಂಡಿ ಬೇಕೆ ಶಿಶು ಗೀತೆಗಳು, ಅದನ್ನು ನೀವು ಬರ್ತಿದ್ದೀರಾ? ಶಿಶು ಅಂದರೆ LKG UKGಗೆಲ್ಲ ಬೇಕಾಗುವ ಎಲ್ಲ ರೀತಿಯ ಸಾಹಿತ್ಯನೂ ಅಂದರೆ ತುಂಬ ಸಣ್ಣ. ಅದಕ್ಕೆ ನಿಮಗೆ ಸಂಗೀತ ಜ್ಞಾನವೂ ಬೇಕಾಗುತ್ತಾ? ಇಲ್ಲ, ಹಾಗೇನಿಲ್ಲ, ಸಂಗೀತ ಜ್ಞಾನ ಬೇಕು ಇಲ್ಲ, ಅದಕ್ಕೆ ಲಯ ಇರಬೇಕಾಗ್ತದೆ. ಈ ರೀತಿ ನೀವು ಅದರದ್ದು ಒಂದು ಹಾಡು ಹೇಳ್ಬೋದು ನಿಮ್ಮ ಬರೆದು? ಇಲ್ಲಿ ಈ ಸಣ್ಣ ಇದು ಖುಷಿಯ ಬೀಜ ಅಂತ. ಬಸವನ ಹುಳ ಜಾರೋದು ಹೇಗೆ ನೋಡಿ ಬರ್ತೇನೆ, ಹಕ್ಕಿ ಮರಿಗೆ ರೆಕ್ಕೆ ಹುಟ್ಟೋದು ಕಂಡು ಬರ್ತೇನೆ, ಚಂದ್ರನ ಬೆಳಕು ಹೊಟ್ಟೆ ತುಂಬ ಉಂಡು ಬರ್ತೇನೆ, ಕಪ್ಪೆ ಬಾಯಿಗೆ ಹಲ್ಲಿನ ಸೆಟ್ಟು ಇಟ್ಟು ಬರ್ತೇನೆ, ಚಿಟ್ಟೆಯ ಕುಣಿತಕ್ಕೆ ಹೂವಿನ ಆರತಿ ಎತ್ತಿ ಬರ್ತೇನೆ, ಹೀಗೇ ಹಾಡುತ್ತಾ ಎಲ್ಲ ಕಡೆಗೂ ಸುತ್ತಿ ಬರ್ತೇನೆ, ಜೊತೆಯಲ್ಲಿ ಒಯ್ದ ಖುಷಿಯ ಬೀಜ ಬಿತ್ತಿ ಬರ್ತೇನೆ. ಇದು ಮಗುವಾಗಿ ನೀವು ಅವರ ಬಾಲ್ಯದಲ್ಲಿ ಹೋಗಿದ್ದೀರಿ ಅಲ್ಲ, ಅವರ ಮಗುವಿನ ಕಣ್ಣಿನಲ್ಲಿ ನೀವು ನೋಡಿ ಬರಬೇಕು. ಹಾಗೆ ಮಗುವಿನ ದೃಷ್ಟಿಕೋನದಲ್ಲಿ ಚಿತ್ರ ಬರೆಯುವುದು ಹೇಗೆ ಅಂತ ಅಂದರೆ ಮಗು ಹೇಗೆ ಗೀಚ್ತಾರೆ ಆ ರೀತಿ ಬರೆಯೋದು ಅಂತಲ್ಲ. ಅದು ಮಗುವಿನ ಈಗ ಕೆಕೆ ಹೆಬ್ಬಾರರು ಮಗುವಾಗಿ ಚಿತ್ರ ಬರೆಯೋದು ಅಂದ ಕೂಡಲೇ ಮಗು ಆಗಿದ್ದಾಗ ಹೇಗೆಲ್ಲ ಕಲ್ಪನೆಗಳು ಅವರಿಗೆ ಬರ್ತದೆ, ಅವರ ಚೈತನ್ಯ, ಉತ್ಸಾಹ. ಈಗ ಚಂದ್ರನನ್ನ ಚಂದ ಮಾಮ ಅಂತ ಕರೀತಾರೆ, ನಮ್ಮ ಮನೆಗೆ ಬಾ ಅಂತ ಹೇಳ್ತಾರೆ, ಆಟ ಆಡೋಣ ಅಂತ ಹೇಳ್ತಾರೆ. ನಾವು ಈಗ ಹೇಳ್ತೀವ, ನಮ್ಗೆ ತರ್ಕ ಇದೆ, ಚಂದ್ರ ಬರೋದಲ್ಲ, ಅದು ಗ್ರಹ, ಹೀಗೆಲ್ಲ. ಆದರೆ ಮಕ್ಕಳು ಹಂಗಲ್ಲ, ಇಲ್ಲಿ ಬಾ ಅಂತಾರೆ, ನಾವು ಸಂಗಳ ಆಟ ಆಡೋಣ ಬಾ ಅಂತಾರೆ, ನಾನು ಓಡಿದ್ರೆ ನೀನು ಓಡ್ತೀಯ ಅಂತ ಹೇಳ್ತಾರೆ, ಹಕ್ಕಿ ಹತ್ರ ಬಾ ಅಂತ ಹೇಳ್ತಾರೆ, ಆಟ ಹೀಗೆ ಅವ್ರ ಕಲ್ಪನೆಗಳು ಎಲ್ಲೆಲ್ಲೆಲ್ಲೂ ಹೋಗ್ತಾ ಇರ್ತಾರೆ. ಅಂಥ ಕಲ್ಪನೆ, ಆ ಮಕ್ಕಳ ಕಲ್ಪನೆ ನಮ್ಮ ಪ್ರೌಢಿಮೆ. ಚಿತ್ರದ ಬರೆಯೋದಾಗ್ಲಿ ಯಾವ್ದಾದ್ರು ಒಂದು ಪ್ರೌಢ ಇದು ಬೇಕಲ್ಲ, ಅದು ಸೇರಿದರೆ ಒಂದು ಅದ್ಭುತ ಕಲಾಕೃತಿ ಆಗ್ತದೆ. ನೀವು ಬೇರೆ ಭಾಷೆಯ ಶಿಶು ಸಾಹಿತ್ಯಗಳನ್ನು ನೋಡಿದ್ದೀರ, ನೀವು ಕನ್ನಡದಲ್ಲಿ ನಿಮಗೆ ಗೊತ್ತಿದೆ ಇದು. ಹಾಗೆ ನೀವು ಬೇರೆ ಭಾಷೆಯಲ್ಲಿ ಶಿಶು ಸಾಹಿತ್ಯಗಳು, ಇದು ಪ್ರತಿ ಭಾಷೆಗೂ ಒಂದೊಂದು ಪ್ರತಿ ವರ್ಷ ಕೊಡ್ತಾರಾ ಶಿಶು ಸಾಹಿತ್ಯಕ್ಕೆ? ಹೌದು, ಕೇಂದ್ರ ಸಾಹಿತ್ಯ ಅಕಾಡೆಮಿಯಿಂದ ಬಾಲ ಸಾಹಿತ್ಯ ಪುರಸ್ಕಾರ ಪ್ರತಿ ಭಾಷೆಗೂ ಪ್ರತಿ ವರ್ಷ ಕೊಡ್ತಾರೆ. ಪ್ರತಿ ಭಾಷೆಗೆ 22 ಭಾಷೆ ಇದೆಯಲ್ಲ ಇದರಲ್ಲಿ, ಅದು ಸಂವಿಧಾನಿಕ ಭಾಷೆ ಅಂತ ಅದು ಒಂದೊಂದು ಪುರಸ್ಕಾರವನ್ನು ಕೊಡ್ತಾರೆ. ಈಗ ನೀವು ಮಲೆನಾಡಿನ ಪರಿಸರದ ಬಂದಿದೆ, ನಿಮ್ಮ ಒಂದು ತುಡಿತ ಪರಿಸರ ಪ್ರೇಮ, ಹಾಗೆ ಬೇರೆಯವರ ಸಂವೇದನೆಗಳು ಯಾವ ರೀತಿ ಇದೆ? ಅಲ್ಲ, ಅವರವರು ಯಾವ ಪರಿಸರದಿಂದ ಬಂದಿದ್ದಾರೆ. ಈಗ ಒಬ್ಬೊಬ್ಬರು ಈಗ ತೀರಾ ಬಡತನದಿಂದ ಬಂದಿರ್ತಾರೆ, ಅಥವಾ ದಲಿತರಾಗಿರ್ತಾರೆ, ಅಥವಾ ಏನೇನೋ ತೊಂದರೆ. ನಮ್ಮಲ್ಲಿ ಒಬ್ಬ ಗಣೇಶ್ ನಾಡೋರು ಅಂತ ಇದ್ದಾರೆ, ಅವ್ರು ತುಂಬ ಕಾದಂಬರಿ ಬರೆದಿದ್ದಾರೆ, ಮಕ್ಕಳ ಕಾದಂಬರಿ. ಅವರು ಮೀನುಗಾರರ ಬದುಕಿನ ಬಗ್ಗೆ, ಅಲ್ಲಿಯ ಮಕ್ಕಳ ಆ ಕಷ್ಟ, ಅವರು ಸುತ್ತಮುತ್ತ ನಡೆಯುವ ಘಟನೆಗಳ ಬಗ್ಗೆ, ಅದನ್ನೇ ಕಾದಂಬರಿಯನ್ನು ಬರೀತಾರೆ. ಆ ರೀತಿಯಲ್ಲಿ ಅವ್ರ ಒಂದು ಕರಿಮುಖ ಅಂತ ಒಂದು ಕಾದಂಬರಿ ಬರ್ತದೆ. ಕರಿಮುಖ ಅಂತಂದರೆ ಗಣೇಶ ಅಂತಲ್ಲ, ಅವರನ್ನು ಚಿಕ್ಕವರಿರುವಾಗ
ಕರಿಮುಖದವನು ಅಂಥೇಳಿ ಬಿಳಿ ವರ್ಣದವರು ಹೀಯಾಳಿಸಿದ್ದಿರ್ತದಲ್ಲ ಅದನ್ನೇ ಒಂದು ಇದನ್ನು ಇಟ್ಕೊಂಡು ಆ ರೀತಿಯ ಇದನ್ನೆಲ್ಲ ತಂದು ಬರೆದಿದ್ದಾರೆ. ಅಂದರೆ ಈ ಬಾಲ್ಯದಲ್ಲೂ ಕೂಡ ಯಾವ್ಯಾವ ರೀತಿಯೆಲ್ಲ ಕಷ್ಟಗಳು ಬರ್ತವೆ, ನೋವು ಉಂಟಾಗ್ತದೆ, ಅಥವಾ ಯಾವುದನ್ನು ನಾವು ಖುಷಿ ಪಡ್ತೇವೆ ಅನ್ನೋದೆಲ್ಲ ಸಹಜವಾಗಿ ಬೇರೆ ಬೇರೆ ಸಂವೇದನೆಗಳೆಲ್ಲ ಈಗ ಮಕ್ಕಳ ಸಾಹಿತ್ಯದಲ್ಲಿ ಬಂದಿದೆ. ಕೆಲವು ಜನ ಬಳ್ಳಾರಿಯವರು ಬರೆದ್ರೆ ಅಲ್ಲಿಯ ಆಡು ಭಾಷೆಯನ್ನು ಉಪಯೋಗಿಸ್ತಾರೆ, ಧಾರವಾಡದವ್ರು ಬರೆದ್ರೆ ಅಲ್ಲಿಯ ಆಡು ಭಾಷೆಯನ್ನು ಉಪಯೋಗಿಸ್ತಾರೆ. ನಾವು ಮಲೆನಾಡಿನ ಅಲ್ಲಿಯ ಚಿತ್ರಣ, ಅಲ್ಲಿಯ ಭಾಷೆಯನ್ನು ಬಳಸ್ಕೊಳ್ತೀವಿ. ಈ ಮಕ್ಕಳು ಓದ್ತಾ ಹೋದಾಗ ಅಥವಾ ದೊಡ್ಡವರು ಓದ್ತಾ ಹೋದಾಗ ಅಲ್ಲಿಯ ಆ ಭಾಷೆಯ ಸೊಗಡು ಮತ್ತು ಅಲ್ಲಿಯ ಚಿತ್ರಣ ಅಲ್ಲಿಗೆ ಹೋದ ಹಾಗೆ ಅವರಿಗೆ ಅನಿಸ್ತದೆಯಲ್ಲ, ಅದು ಹೆಚ್ಚು ಸಹಜತೆಯನ್ನು ತಂದುಕೊಡ್ತದೆ. ಅಂಥ ಪ್ರಯೋಗಗಳೆಲ್ಲ ಈಗ ಆಗ್ತಾಯಿದೆ. ಆದರೆ ಈಗ ಇದನ್ನು ಮುಖ್ಯವಾಗಿ ಈ ಶಿಕ್ಷಕರಿಗೆ ತಲುಪಿಸಬೇಕಾದವರು, ಈ ಮಕ್ಕಳಿಗೆ ತಲುಪಿಸಬೇಕಾದದ್ದು ನಿಮ್ಮ ಶಿಕ್ಷಕರ ಮೂಲಕ ನಡಿಬೇಕಾಗುತ್ತೆ. ಪೋಷಕರಿಗೆ ಅದರ ವ್ಯವಧಾನ. ಇತ್ತೀಚೆಗೆ ಪ್ರಿಪರೇಟರಿ ಎಕ್ಸಾಮಿನಲ್ಲಿಯೂ ಸಹ ಕ್ವಶನ್ ಪೇಪರ್ ಲೀಕ್ ಟೀಚರ್ ಮಾಡಿದ್ದಾರೆ ಅಂತ ಸುದ್ದಿ ನೀವು ಕೇಳಿರ್ಬೋದು. ನಿನ್ನೆ 7-8 ಶಿಕ್ಷಕರು ಬಂಧನಕ್ಕೊಳಗಾದರು. ನೀವು ಕೇಳಿರಲಿಲ್ಲ, ಪತ್ರಿಕೆಯಲ್ಲಿ ಕೇಳಿಲ್ಲ. SLC ಪ್ರಿಪರೇಟರಿ ಎಕ್ಸಾಮಿನ ಕ್ವಶನ್ ಪೇಪರ್ ಲೀಕ್ ಮಾಡಿದ್ರು ಅಂತ ಸ್ಕೂಲ್. ಈ ಶಿಕ್ಷಕರ ಅಧಪತನ ನಡೀತಾ ಇದೆ ಅಂತ ನಿಮಗೆ ಏನೋ ಕಾಣ್ತಾ ಇದೆ? ಇದು ಈ ಸಮಾಜ ಅಂದರೆ ಎಲ್ಲ ಶಿಕ್ಷಕರು ಬಂದರು, ಪಾಲಕರು ಬಂದರು, ಬೇರೆ ಬೇರೆ ಇಲಾಖೆಯವರು ಬಂದರು, ಎಲ್ಲ ಬಂದರು. ಮತ್ತು 10 ಜನ ನಾವು ಇದ್ದೀವಿ ಅಂತ ನೈತಿಕತೆ ಎಲ್ಲರೂ ಒಂದೇ ರೀತಿಯಲ್ಲಿ ಇರ್ತಾರೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಈಗ ಇತ್ತೀಚೆಗೆ ಏನಾಗಿದೆ ಅಂತಂದರೆ ಯಾವುದೇ ಸಂಗತಿಗಳು, ಈಗ ನಾವು ತಂತ್ರಜ್ಞಾನ ಆವಾಗಲೇ ಹೇಳ್ದಂಗೆ ಹೆಚ್ಚಿನ ಸಾಧನೆಯನ್ನು ಮಾಡಿದ್ರಿಂದ, ವಾಟ್ಸಪ್ಪು ಆಗಲಿ, ಕ್ಯಾಮರಾ ಆಗಲಿ, ಗುಪ್ತ ಈ CCTV ಆಗಲಿ, ಇವೆಲ್ಲ ಇದ್ದದರಿಂದ ಏನೇ ತಪ್ಪು ಮಾಡಿದರೂ ಅದನ್ನು ಹುಡುಕುವ ಮತ್ತು ಅದನ್ನು ಹಂಚುವ ಕೆಲಸ ಆಗ್ತಾ ಇದೆ. ಮತ್ತೆ ಇದು ಅಪರಾಧ ವಿಜ್ಞಾನದಲ್ಲಿ ಹಿಡಿಯೋರು ಹೆಚ್ಚಾಗಿದ್ದಾರೆ. ಹಾಗಾಗಿ ಅಂಥವು ಬೆಳಕಿಗೆ ಬಂದಿದೆ. ಹಿಂದೂ ಇದ್ರು ಅಂಥವ್ರು ಈಗಲೂ ಹಿಂದೂ ಇರ್ತಾರೆ. ಆದರೆ ಒಳ್ಳೆಯವರು ತುಂಬ ಜನ ಇದ್ದೇ ಇರ್ತಾರೆ. ಅದಕ್ಕೇನು ಇದಲ್ಲ ಅಂದರೆ ಶಿಕ್ಷಕರು ಅಂದರೆ 100ಕ್ಕೆ 100 ಜನ ಒಳ್ಳೆ ಇವರೇ ಇದ್ದಾರೆ ಅಂತ ನಾವು ಹಾಗೆ ಹೇಳಲಿಕ್ಕಾಗ್ತದೆ. ಹಾಗೆ ಇರಬೇಕಾಗಿತ್ತು, ಆಗೋದಿಲ್ಲ. ಇದು ಅಂಥದ್ದು ಏನೇನೋ ಕಾರಣಕ್ಕಾಗಿ ಏನೇನೋ ಮಾಡೋರು ಇರ್ತಾರೆ. ನಿಮ್ಮ ಪುಸ್ತಕಗಳು ಇಲ್ಲಿ ಕೆಲವು ತಂದಿದ್ದೀರಿ? 2 ಇದೆ ಇಲ್ಲಿ. ಮತ್ತೆ ಮನೆಗೆ ಹೋಗಿ ನೋಡು. ಈಗ ಇವರು ಈಗ ಇದು ನಿಮ್ಮ ಮೊಮ್ಮಗ, ಏನು ಹೆಸರು ಒಂದು ಹೇಳು, ಹೆಸರು ಹೇಳು. ಅದ್ವಿಕ. ಇದು ಇವರ ಮಗರ ಮನೆಗೆ ಬಂದಿದ್ದೇನೆ ನಾನು. ಇವರು ಅವರ ಅತ್ತೆಯವರು, ಇವರು ಅವರ ಪತ್ನಿ. ಇವರು ಶಿಕ್ಷಕರಾಗಿ 18 ವರ್ಷ ಒಟ್ಟಿಗೆ ಇದ್ರಿ ಅಂತ ನೀವು ಹೇಳಿದ್ರು. ಯಾರ ಪತ್ನಿ ಹೇಳಿ ಸರಿ? ಇವ್ರ ಪತ್ನಿ. ಇವ್ರು ಕನ್ಫ್ಯೂಸ್ ಆಗಬಾರ್ದು ಅಂತ ತಮ್ಮಣ್ಣ ಬೀಗಾರ್ ಅವ್ರು ಹೇಳ್ತಾರೆ. ನೀವು ಶಿಕ್ಷಕರಾಗಿ 18 ವರ್ಷ ಒಟ್ಟಿಗಿದ್ರಿ ಅಂತ ಹೇಳಿದ್ರು. ನೀವು ಕಡತೋಕದಿಂದ ಬಂದ್ರಿ ಅಂತ ಹೇಳಿದ್ರು. ಹೇಗೆ ಯಜಮಾನರು ಬಾಲ ಸಾಹಿತ್ಯ ಅಂತ ಆಗಿದ್ದಾರೆ, ಮಗುವಾಗಿ ನಿಮ್ಮಲ್ಲಿ ಹೇಗಿದ್ದಾರೆ ಅಂತ? ಅವ್ರು ನಮ್ಮೊಡನೆನೂ ಮಗುವಾಗಿದ್ದಂಗೆ ಅದೇ ಥರ ಅವ್ರ ಸ್ವಭಾವನೇ ಹಾಗೆ ಅಂತ ತಿಳ್ಕೊಂಡಿದ್ದಾರೆ. ತುಂಬ ಮೃದು ಸ್ವಭಾವ, ಮತ್ತು ಯಾವಾಗಲೂ ಶಾಂತ ಚಿತ್ತ ಅಂತಾರಲ್ಲ, ಹಾಗೆ ಶಾಂತ ಚಿತ್ತ ಅಂತ ಹೇಳ್ಬೋದು. ಮತ್ತು ಯಾವುದಕ್ಕೂ ಸಿಟ್ಟು ಅನ್ನೋದು ಬರೋದೇ ಇಲ್ಲ ಅನ್ಬೋದು, ಆ ಥರದಲ್ಲಿ ಇರ್ತಾರೆ ಮಕ್ಕಳ ಥರ. ಅದರಿಂದ ನಿಮಗೆ ಸಿಟ್ಟು ಹೇಳ್ತೀರಾ ಅಂತ? ಗಂಡ ಸ್ವಲ್ಪ ಗಲಾಟೆ ಮಾಡಬೇಕು ಅಂತ ಕೆಲವರಿಗೆ ಇರ್ತದೆ, ಹಾಗೆ ಇರೋದಿಲ್ವ? ನೋಡಿ, ನಮ್ಮದು ಎಷ್ಟೋ ನಮ್ಮ ಇರ್ತದಲ್ಲ ಮನುಷ್ಯ ಅಂತ ಸಿಟ್ಟು ಎಲ್ಲ ಅದು ಶಾಂತ ಆಗ್ತದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಈಗ ಅವರು ಪ್ರೈಮರಿ ಸ್ಕೂಲ್ ಟೀಚರ್ ಆಗಿ ಆಮೇಲೆ B.Ed M.Ed ಆಗಿ B.Ed ನೀವು ಅಲ್ಲೇ ನಿಂತಿದ್ದೀರಿ ಅಂದರೆ? ಅವರು SSLC PCH ಆಗಿ ಆನಂತರ ಮದುವೆ ಆದ ಮೇಲೆ PUC ಇಂದ ಸ್ಟಾರ್ಟ್ ಅವರದ್ದು. PUC ಹಾಗೆ ಡಿಗ್ರಿ, ಆಮೇಲೆ MA ಅವರೆಲ್ಲ ಮಾಡಿದರು. ಅವರಿಗೆ ಕೊನೆಗೆ 5 ವರ್ಷ 4 ವರ್ಷ ರಿಟೈರ್ಡ್ ಆಗುವಾಗ ಹೈಸ್ಕೂಲಿಗೂ ಮಾಸ್ಟರ್ ಆಗುವ ಯೋಗ ಬಂತು ಅವರಿಗೆ. ಆ ಟೈಮ್ನಲ್ಲಿ ಬೇಡ ಅಂತಾನೆ ಬಿಟ್ವಿ. ಕೊನೆಗೆ ಮತ್ತೆ ಎಲ್ಲೆಲ್ಲೋ ಹೋಗಿರೋದು ಯಾಕೆ ಒಂದೇ ಕಡೆ. ನಿಮಗೂ ಬಾಲ ಸಾಹಿತ್ಯ ಬರಬೇಕು ಅಂತ ನಿಮ್ಗೆ ಆಸೆ ಬಂದಿಲ್ವಾ? ಅದು ಸಾಹಿತ್ಯ ಅಲ್ಲ, ಅದು ಬರಬೇಕು. ಅದು ಆಸೆ ಮಾಡಿದ ಕೂಡಲೇ ಬರೋದು, ನಮ್ಮಲ್ಲೇ ಬರಬೇಕಾಗುತ್ತೆ. ನೀವು ಸ್ಕೂಲಿಗೆ ಇಬ್ಬರು ಒಂದೇ ಸ್ಕೂಲಲ್ಲೂ ಸರ್ವಿಸ್ ಮಾಡಿದ್ದೀವಿ.
ಆವಾಗ ಶಾಲೆಗಾಗಿ ನಾವು ಕೆಲಸ ಮಾಡ್ತಾನೆ ಇದ್ವಿ. ಅದರಲ್ಲಿ ಒಂದು ಹಾಗೆ ಇವರು ಮುಖ್ಯೋಪಾಧ್ಯಾಯರಾಗಿದ್ರ? ಇಲ್ಲ ಇಲ್ಲ, ಅವರು ನನ್ನ ಸಂಗಡ ಇರೋರು ನಮಗೆ ಮಾಸ್ಟರ್ ಆಗಿದ್ರು. ಇಬ್ರು ಸೇರಿ ಶಾಲೆಯಲ್ಲಿ ಏನು ಬೇಕೋ ಅದನ್ನೆಲ್ಲ ನಾವು ಮಾಡ್ತಿದ್ರು. ಇನ್ನೊಬ್ರು ಟೀಚರ್ ಇದ್ದಾರೆ. ಇವರ ಸೊಸೆಯವರ ತಾಯಿ, ಇವರ ಸೊಸೆ ತಾಯಿ. ಇವರಿಗೆ ಒಬ್ಬ ಮಗ, ಅವರು ವಿನಯ್ ಕುಮಾರ್ ಅಂತ. ಇವನು ಮೊಮ್ಮಗ ಅದ್ವಿಕ್. ಇವರು ಟೀಚರ್. ನೀವು ಯಾವ ಸ್ಕೂಲಲ್ಲಿ ಟೀಚರ್ ಆಗಿದ್ರು ಮೇಡಮ್? ನಾನು ಕಾಂಚೂರು, ಸಿದ್ದಾಪುರ ತಾಲೂಕಿನ ಕಾಂಚೂರು ಮಲೆನಾಡು ಪ್ರೌಢಶಾಲೆಯಲ್ಲಿ ಮುಖ್ಯಾಧ್ಯಾಪಕಿಯಾಗಿ ನಿವೃತ್ತಿಯಾಗಿದೆ. ನಿಮ್ಮ ಯಜಮಾನರು ಟೀಚರ್? ನಮ್ಮ ಯಜಮಾನರು ಕೂಡ ಅದೇ ಸ್ಕೂಲ್ನಲ್ಲಿ ಅವರು ರಾಷ್ಟ್ರ ಪ್ರಶಸ್ತಿ ಪಡೆದಿದ್ದಾರೆ. ಅವರು ಮಾಡಿದ್ದಾರೆ. ಇವ್ರ ನಿಮ್ಮ ಯಜಮಾನ್ರ ಅವರು ರಾಷ್ಟ್ರಪತಿ ಹತ್ರ ಹೋಗಿದ್ರು. ಅವರಿಗೂ ಕೂಡ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿದೆ. ಹಾಗಾದ್ರೆ ನಿಮ್ಮ 2 ರಾಷ್ಟ್ರಪತಿಗಳ ಮೊಮ್ಮಗ ನಿಮ್ಮ ಸೊಸೆಯಿಂದಲೂ ಇವರಿಂದಲೂ. ಹೌದು. ನಿಮ್ಗೆ ಎಷ್ಟು ಮಕ್ಕಳು? ನನಗೆ 2 ಜನ ಹೆಣ್ಣು ಮಕ್ಕಳು. ಇವರು ಎರಡನೇವ್ರ? ಇವಳು ಸಾಧನ, ಮೊದಲನೇವಳು ಚೇತನ ಅಂತ. ಅವಳನ್ನ ಮೂರೂರಿಗೆ ಕೊಟ್ಟಿದ್ದೇವೆ. ಅವಳು ಗೋವಾದಲ್ಲಿ ಇರ್ತಾಳೆ. ನೀವು ಬಾಲ ಸಾಹಿತ್ಯ ಏನು ನೀವು ಮಾಡಿಲ್ಲ? ನಾನು ಮಾಡಿಲ್ಲ. ನಾನು ಚಿಕ್ಕವಳಿರುವಾಗ ಸ್ವಲ್ಪ ಚಿಕ್ಕ ಪುಟ್ಟ ಕವಿತೆಗಳನ್ನು ಬರೆತಿದ್ದೆ. ಹೈಸ್ಕೂಲಿಗೆ ಹೋಗುವಾಗೂ ಬರೆತಿದ್ದೆ. ಅದು ಕೊನೆಗೆ ಮದುವೆ ಆದ ನಂತರ ಜಾಬು ಅಥವಾ ಸಂಸಾರಗಳ ತಾಪತ್ರಯ ಅಂತೇನೋ ಅದು ಅಂದ್ರೆ ಕಡಿಮೆ ಆಗ್ಬಿಟ್ಟು. ಆದ್ರೆ ನನಗೆ ಬಾಲ ಸಾಹಿತ್ಯನೂ ಇಷ್ಟ ಮತ್ತು ಸಾಹಿತ್ಯನೂ ಇಷ್ಟ. ಈಗ ತಮ್ಮಣ್ಣ ಬೀಗಾರವರ ಅವರ ಸಾಹಿತ್ಯವನ್ನೆಲ್ಲ ನಾನು ಓದ್ತೇನೆ. ಅವರ ಬಾವಲಿ ಗುಹೆ ಇರ್ಬೋದು, ಸಪ್ಪೆ ಪಯಣ ಇರ್ಬೋದು, ನಾನು ಅವರೆಲ್ಲ ಪುಸ್ತಕಗಳನ್ನು ಕೂಡ ಓದ್ತೇನೆ. ಬಾಲ್ಯ ಮಕ್ಕಳ, ನೀವು ಸಹ ಮಲೆನಾಡಿನಲ್ಲಿ ಬಂದವರು, ಬಾಲ್ಯವನ್ನು ಮೊಬೈಲ್ನಿಂದ ವಂಚಿತರಾಗ್ತಾರೆ ಅಂತ ನೀವು ತಿಳ್ಕೊಂಡಿದ್ದೀರಾ? ಹೌದು, ನಿಜವಾಗಿಯೂ ಕೂಡ. ಅಂದ್ರೆ ಯಾಕಂತ ನಮ್ಮ ಮೊಮ್ಮಗನೇ ನಮ್ಗೆ ಅನಿಸ್ತದೆ. ಈಗಲೂ ನೋಡ್ತಾ ಇದ್ದಾರೆ ಬಾಲ್ಯ ಇಲ್ಲಿ ನೋಡ್ತಾ ಇದ್ದಾರೆ. ಅವರನ್ನು ನಿಯಂತ್ರಿಸುವುದೇ. ಯಾಕಂದ್ರೆ ಮೊದಲು ಇವರಿಗೆ 8 ಜನರಲ್ಲಿ 8 ಮಕ್ಕಳಿದ್ರು. ಮಕ್ಕಳಿಗೆ ಇನ್ನೊಂದು ಮಗು ಇತ್ತು. ಈಗ ಒಂದು ಮಗು ಅಥವಾ 2 ಮಗು. ಮಕ್ಕಳು ಮತ್ತೆ ಮಣ್ಣು ಆಟ ಆಡೋದು, ಹೊರಗಡೆ ಹಿಂಗ ಆಡುವುದು, ಜನರ ಜೊತೆ ಅಂದ್ರೆ ಮನೆ ದೊಡ್ಡಪ್ಪ ಚಿಕ್ಕಪ್ಪ ಅಣ್ಣ ತಮ್ಮ ಅವರ ಜೊತೆ ಮಿಕ್ಸ್ ಆಗಿ ಅವ್ರ ಜೊತೆ ಆಟ ಆಡೋದು, ಅದೇ ಇನ್ನೂ ಹೆಚ್ಚಿನ ಒಂದು ಅವರ ಅಂದ್ರೆ ಮನಸ್ಸಿನ ವಿಕಾಸಕ್ಕೆ ಚೆನ್ನಾಗಾಗ್ತದೆ ಅಂತ ಹೇಳಿ ನಮ್ಗೆ ಅನಿಸ್ತದೆ. ಈ ಟಿವಿಯಿಂದ ಅಂದ್ರೆ ಸಂಪೂರ್ಣವಾಗಿ ಅವರು ಅದರಲ್ಲೇ ತಲ್ಲಿರ್ತಾರಲ್ಲ, ಅವರ ಒಂದು ಕ್ರಿಯಾಶೀಲತೆ, ಸೃಜನಾತ್ಮಕತೆ ಅಂದ್ರೆ ಬೆಳವಣಿಗೆಗೆ ಅಷ್ಟೊಂದು ಈ ಬರೀ ಟಿವಿ ನೋಡೋದು ಪೂರಕಲ್ಲ ಅಂತ ನನ್ನ ಭಾವನೆ. ಇದು ನಿಮ್ಮ ಸೊಸೆ ಬಿಡಿಸಿದ ಚಿತ್ರಗಳು. ನಿಮ್ಮ ಮಗ ಚಿತ್ರ ಬಿಡಿಸ್ತಾನ? ಅವ್ರದ್ದು ಇದೆಯಾ ಚಿತ್ರ? ಇದು ಭಾಳ ಚೆನ್ನಾಗಿ ಬರೆದಿದ್ದಾರೆ ಇವರು ಆರ್ಟ್ ಸ್ಕೂಲಿಗೆ ಅವ್ರು ಹೋಗಿದ್ದಾರೆ. ಪೇಂಟಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಇವರು ಸಾಫ್ಟ್ವೇರೇ ನಿಮ್ಮ ಇದರಲ್ಲಿ. ಇದು ನಿಮ್ಮ ಪುಸ್ತಕ ಲೋಕ ಪ್ರಿಂಟ್ ಆದದ್ದು. ಇದಕ್ಕೆ ಇದು ಬಾಹುಬಲಿ ಗುಲೆ. ಇದರಲ್ಲಿ ಇದಕ್ಕೆ ನಿಮ್ಮ ಕನ್ನಡ ಇದು ಕೇಂದ್ರ ಸಾಹಿತ್ಯ ಇದು ಬಾವಲಿ ಗುಹೆ ಅಂತ ಕಾದಂಬರಿ. ಇದು ಸಂತೋಷ್ ಅವರ ಚಿತ್ರ. ಇದು ಮುಕ್ಪುಟ ಅರುಣಕುಮಾರ್ ಅಂತ ಮಾಡಿದ್ದಾರೆ. ಈ ರೀತಿ ಚಿತ್ರ ಪ್ರತಿ ಅಧ್ಯಾಯಕ್ಕೆ ಚಿತ್ರಗಳನ್ನು ಹಾಕಿದ್ದಾರೆ. ಇತ್ತೀಚೆಗೆ ಆದದ್ದು ಇದು ಅಪ್ಪ ಮತ್ತು ಡಾಗಿ ಕಥಾ ಸಂಕಲನ. ಇದು ಸಂತೋಷ್ ಮಾಡಿದೆ. ಇದು ಪ್ರತಿ ಕಥೆಗೂ ಒಂದೊಂದು ಚಿತ್ರ ಮಾಡಿಕೊಟ್ಟಿದ್ದಾರೆ. ಈ ರೀತಿ ಹೀಗೆ ಅಂದರೆ ಈ ಚಿತ್ರಗಳಿದ್ದರೆ ಮಕ್ಕಳು ಕತೆ ಓದೋದ್ರ ಜೊತೆಗೆ ಅದನ್ನು ನೋಡಿ ಮತ್ತಷ್ಟು ಕಲ್ಪನೆ ವಿಸ್ತಾರ ಇದು ಆಗ್ತದೆ. ಆ ರೀತಿ ಈ ಕತೆ. ಮತ್ತು ಈ ಸರಿ ಹೀಗೆ ನೀವು 35 ಪುಸ್ತಕ. ಇದು ಕಪ್ಪೆಯ ಪಯಣ ಇದು ಇವರು ಮಾಡಿದ್ದಾರೆ, ಜಿ ಎಸ್ ನಾಗನಾಥ್ ಅವರು ಮಾಡಿದ್ದಾರೆ. ಇದು ತುಂಬ ಕಲರ್ ನಲ್ಲೇ ಪ್ರಿಂಟ್ ಆಗಿದೆ. ಇದು ದೊಡ್ಡ ಅಕ್ಷರದಲ್ಲಿ ಮಾಡಿದ್ದಾರೆ. ಹೌದು. ನೀವು ಸಹ ನೋಡಿದೆ, ನೀವು ಸಹ ಈ ಫೋಟೋಶಾಪಿನಲ್ಲೆಲ್ಲ ನೀವು ಡಿಜಿಟಲ್ ಅನ್ನು ಕಲ್ತಿದ್ದೀರಿ. ಫೋಟೋಶಾಪ್ ಅದು
ಯಾವುದ್ರಲ್ಲಿ ಮಾಡಿದ್ದೆ ಚಿತ್ರಗಳೇ? ಅದು ಫೋಟೋಶಾಪ್ ಮಾಡಿದ್ದೆ ಮತ್ತು ಪ್ರೋಕ್ರಿಯೇಟ್ ಪ್ರೋಕ್ರಿಯೇಟಲ್ಲಿ ಮಾಡಿದ್ದೀರಿ. ಅದು ಆ್ಯಪ್ ನಿಮ್ಮ ಹತ್ರ ಇದೆ? ಹಾಂ ಇದೆ. ನಿಮ್ಮ ಹತ್ರ ಇದು ಹುಚ್ಚಿನ ಇದು ಸಂತೋಷ್ ಅವ್ರದ್ದು. ನಿಮ್ಮ ಚಿತ್ರವನ್ನು ನೀವು ಬರೆದಾಗ ನೀವು ಸಹ ಚಿತ್ರಗಾರ ಇನ್ನೊಬ್ರದ್ದು ಬರೆಸಿದಾಗ ಹೀಗೆ ಬರೆದಿರಿ ಚೆನ್ನಾಗಿತ್ತು ಅಂತ ನಿಮಗೆ ಅನಿಸಿದೆಯಾ? ಹಾಂ, ಅವರಿಗೆ ನಾವು ಇಂಥ ಸಂದರ್ಭಕ್ಕೆ ಈ ರೀತಿ ಸ್ವಲ್ಪ ಚೇಂಜ್ ಮಾಡಿ ಅಂತ ಹೇಳಿದರೆ ಅವ್ರು ಮಾಡ್ತಾರೆ. ಇದು ನಾಗನಾಥ್ ಅವ್ರದ್ದು. ಇದೆಲ್ಲ ನಿಮ್ಮ ಲೈಬ್ರರಿ ಪುಸ್ತಕಗಳಿಗೆ ಸರ್ಕಾರ ಖರೀದಿ ಮಾಡ್ತದೆ? ಇದೆಲ್ಲ ಲೈಬ್ರರಿ ಪುಸ್ತಕ ಅದರ ಶಾಲಾ ಸ್ಕೂಲ್ಗಳಿಗೆ ಇದು ಹೋಗುತ್ತದೆ. ಮತ್ತು ಹೋದ ಮೇಲೆ ಮಕ್ಕಳಿಗೆ ಇದನ್ನು ಮನೆಗೆ ತಲುಪಿಸುವ ವ್ಯವಸ್ಥೆ ಸರ್ಕಾರದಲ್ಲಿ ಇದೆಯಾ ಅಂತ? ಮನೆಗೆ ತಲುಪಿಸೋದಿಲ್ಲ. ಕೆಲವು ಸ್ಕೂಲ್ಗಳಿಗೆಲ್ಲ ಈಗ ವಾಚನಾಲಯಕ್ಕೆ ಅಂತ ಹೇಳಿ ಗ್ರ್ಯಾಂಟ್ ಕೊಡ್ತಾರೆ. ಆವಾಗ ಅವರು ಅದನ್ನು ಖರೀದಿ ಮಾಡಿ ಶಾಲೆಯಲ್ಲಿ ಇಡ್ತಾರೆ. ಶಾಲೆಯಲ್ಲೇ ಮಕ್ಕಳಿಗೆ ಓದ್ಲಿಕ್ಕೆ ಕೊಡ್ತಾರೆ, ಅಥವಾ ಮಕ್ಕಳು ಮನೆಗೆ ತಗೊಂಡು ಹೋಗಿ ಓದ್ಕೊಂಡು ಬಂದು ಮತ್ತೆ ಶಾಲೆಗೆ ಕೊಡ್ಬೋದು. ಇದರಲ್ಲಿ ಇಂಗ್ಲೀಷ್ ಪುಸ್ತಕಗಳ ಪೈಪೋಟಿ ಏನಾರು ಇದೆಯಾ ಅಂತ? ಈಗ ಮಕ್ಕಳಿಗೆ ಕನ್ನಡ ಅಂದರೆ ಇಂಗ್ಲೀಷಲ್ಲಿ ಮಾಡಿದರೆ ಇಂಗ್ಲೀಷ್ ಓದು ಅಂದರೆ ಇಂಗ್ಲೀಷ್ ಸ್ಕೂಲಿಗೆ ಹೋಗೋ ಹುಡುಗರೇ ಜಾಸ್ತಿ ಆಗಿದೆ. ಅದ ಕಾರಣ ಇದಕ್ಕೆ ಮಾರುಕಟ್ಟೆ ಸ್ವಲ್ಪ ಕಡಿಮೆ ಇದೆ. ಕನ್ನಡದ್ದು ಒಟ್ಟಾರೆ ಮಾರುಕಟ್ಟೆ ಕಡಿಮೆ ಇದೆ. ಮತ್ತು ಹೆಚ್ಚು ಅನುಕೂಲ ಇದ್ದವರು ಇಂಗ್ಲೀಷ್ ಸ್ಕೂಲಲ್ಲೇ ಇದ್ದಾರೆ. ಅವರು ಅದನ್ನು ಇಂಗ್ಲೀಷ್ ಬೇರೆ ಬೇರೆ ರೀತಿಯ ಪುಸ್ತಕಗಳು, ಕಲರ್ಫುಲ್ ಪುಸ್ತಕಗಳು ಬರ್ತವೆ. ಇದನ್ನು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿದರೆ ಇದರ ಚೌಕಟ್ಟು ಹೋಗುತ್ತದಾ ಹೇಗೆ ಅಂತ? ಇಂಗ್ಲೀಷ್ ಟ್ರಾನ್ಸ್ಲೇಟ್ ಮಾಡಿದರೆ ಒಳ್ಳೆ ಓದುವುದು ಮತ್ತು ಅಂಥ ಯೋಜನೆ ಆಗ್ತದೆ. ಒಳ್ಳೆ ಪ್ರಕಾಶಕರೆಲ್ಲ ಸಿಗಬೇಕು. ಅಂಥದ್ದು ನಿಮ್ಮ ಯೋಜನೆ ಇದೆಯಾ ಅಂತ? ಅಂದರೆ ನಾವು ಯೋಜನೆ ಯಾರಾದರೂ ಪ್ರಕಾಶಕರೆಲ್ಲ ಸಿಕ್ಕಿ ಅನುವಾದ ಮಾಡಿ ಈ ಒಳ್ಳೆಯವರು ಮಾಡಿದರೆ ಅಡ್ಡಿಲ್ಲ. ಹೀಗೆ ಅದು ಟ್ರಾನ್ಸ್ಲೇಟ್ ಆದ ಮಾತ್ರಕ್ಕೆ ಹೋಗೋದಿಲ್ಲ, ಅದಕ್ಕೆ ಇದು ಮಾರುಕಟ್ಟೆ ಸಿಗಬೇಕು. ಮಾರುಕಟ್ಟೆ ಮಾಡೋರು ಬೇಕು. ಈಗ ಇದು ಕನ್ನಡದಲ್ಲೇ ಆದದ್ದು. ಇದು ಈಗ 3 ಮುದ್ರಣ ಆಗಿದೆ 2 ವರ್ಷದಲ್ಲಿ. 2 ವರ್ಷ ಅಷ್ಟು ಮುದ್ರಣ. ಇದು ಬಾವಲಿ ಗುಹೆ ಮರು ಮುದ್ರಣ ಆದಾಗ ನಿಮಗೆ ಅದಕ್ಕೆ ಸಂಭಾವನೆ ಪುನಃ ಬರ್ತಾ ಇದೆ, ರಾಯಲ್ಟಿ ಬರ್ತದೆ. ಇದು 6 ಮುದ್ರಣ ಆಗಿದೆ. 6 ಮುದ್ರಣ ಮಾರುಕಟ್ಟೆ ಇದೆ. ಅದನ್ನು ತಲುಪಿಸುವ ಮತ್ತು ಮಾರಾಟ ಮಾಡುವ ಅದು ಕಲೆ ಗೊತ್ತಿರಬೇಕು. ನಮ್ಮ ಹತ್ರ ಆಗೋದಿಲ್ಲ, ಅದು ಲೇಖಕರ ಹತ್ರ ಆಗೋದಿಲ್ಲ. ಒಳ್ಳೆ ಪ್ರಕಾಶಕರು ಸಿಕ್ಕಿದರೆ ಅದು ಮಾಡ್ತಾರೆ. ನಮ್ಮ ಹ್ಯಾರಿ ಪಾಟರ್ ಅಂತ ಅದು ಮಕ್ಕಳ ಸಾಹಿತ್ಯ ಅಲ್ವ? ಅದು ಕೋಟ್ಯಾಂತರ ಅದು ಮಕ್ಕಳ ಒಂದು ಬೇರೆ ರೀತಿಯ ಕಲ್ಪನೆಗಳು. ಅಮರ ಚಿತ್ರಕಥೆ ಅದು ಸಹ ಒಂದು ಮಕ್ಕಳ ಸಾಹಿತ್ಯ. ಮಕ್ಕಳು ಓದಿದ್ದಾರೆ ಅದನ್ನು ಭಾಳ. ಹ್ಯಾರಿ ಪಾಟರ್ 5-6 ಸರಣಿಗಳೆಲ್ಲ ಬಂದು ದೊಡ್ಡ ಪುಸ್ತಕ. ಅಂದರೆ ಮಕ್ಕಳು ದೊಡ್ಡ ಪುಸ್ತಕ ಎಲ್ಲ ಓದ್ತಾರೆ ಅನ್ನೋದು ನಮಗೆ ನಿದರ್ಶನ ಅದ್ರ ಮುಂದೆ ಬರ್ತದೆ. ನಮ್ಮ ಕನ್ನಡದಲ್ಲೂ ಆನಂದ್ ಪಾಟೀಲ್ ಅನ್ನೋರು ಒಂದು 383 ಪುಟದ್ದು ಒಂದು ಕಾದಂಬರಿ ಬರೆದಿದ್ದಾರೆ, ಮಕ್ಕಳ ಕಾದಂಬರಿ. ಅದನ್ನು ಕೂಡ ಮಕ್ಕಳು ಓದಿ ಅದ್ರ ಬಗ್ಗೆ ಅಭಿಪ್ರಾಯವನ್ನೆಲ್ಲ ಹೇಳ್ತಾರೆ. ಅಂದರೆ ಒಳ್ಳೆ ಪುಸ್ತಕ ಕೊಟ್ಟರೆ ಯಾವುದಾದ್ರೂ ಅವರು ಓದ್ತಾರೆ ಅನ್ನೋದು ನಮಗೆ ನಿದರ್ಶನ ಸಿಕ್ತು. ಮತ್ತು ನೀವು ವ್ಯಂಗ್ಯ ಚಿತ್ರಗಾರರಾಗಿ ವ್ಯಂಗ್ಯ ಚಿತ್ರದ ಮೂಲಕ ಶಿಕ್ಷಣ, ಕೆಲವು ಡಿಕ್ಷನರಿಗಳೆಲ್ಲ ಬರ್ತವೆ. ವ್ಯಂಗ್ಯ ಚಿತ್ರದ ಒಂದು ಮೂಲಕ ಡಿಕ್ಷನರಿಯ ಚಿತ್ರ ಶಬ್ದಗಳನ್ನೆಲ್ಲ ಮಾಡುವಂಥ ಪ್ರಯತ್ನ ಏನಾದ್ರು ಮಾಡಿದ್ದೀರಾ? ಇಲ್ಲ. ಚಿತ್ರದಲ್ಲಿ ನೈಪುಣ್ಯ ನೀವು ಯಾವುದೇ ಚಿತ್ರಕಲೆಯ ಶಿಕ್ಷಣಕ್ಕೆ ನೀವು ಒಂದು ಪುಸ್ತಕ ಬಾಮರಿ ಚಿತ್ರ ಬರಿ ಅಂತ ಒಂದು ಪುಸ್ತಕ ಮಾಡಿದ್ದೀರಿ. ಅದು ಇದೆಯೇ? ಸುಲಭವಾಗಿ ಇಲ್ಲ. ಅದು ನೀವೇ ಪ್ರಕಾಶನ ಅಲ್ಲ, ಬೇರೆ ಪ್ರಕಾಶನ ಮಾಡಿದ್ದಾರೆ. ಅಂದರೆ ಸಣ್ಣ ಮಕ್ಕಳು ಬಿಡಿಸುವಂಥ ಚಿತ್ರಗಳು ಅಂಥವು ಇದ್ದವು. ಈಗೊಂದು 8-10 ವರ್ಷ ಹಿಂದೆ ಮಾಡಿದ್ದೆ ನಾನು. ನೀವೀಗ ನಿಮ್ಮ ಮೊಮ್ಮಗ ನಗರದಲ್ಲಿ ಬಾಲ್ಯ ಕಳೀತಾ ಇದ್ದಾನೆ. ನಿಮ್ಮ ಬಾಲ್ಯದ ಮಕ್ಕಳಿಗೂ ಈಗಿನ ಬಾಲ್ಯದ ಮಕ್ಕಳಿಗೂ ಏನು ವ್ಯತ್ಯಾಸ ಕಾಣ್ತಾ ಇದೆ? ಇಲ್ಲ, ಹಾಗೇನಿಲ್ಲ. ಆವಾಗಲೇ ನಾವು ಅದ್ರ ಬಗ್ಗೆ ಮಾತಾಡೇ. ತಂತ್ರಜ್ಞಾನ ಬೆಳೆದಾಗ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಎನಿಮೇಷನ್ ಇನ್ನೊಂದು ಜಗತ್ತನ್ನು ತೋರಿಸ್ತದೆ. ಇನ್ನೇನಾರು ಹೇಳಲಿಕ್ಕಿದೆಯಾ ನಿಮಗೆ? ಕೊನೆಯದಾಗಿ ನೀವು ತುಂಬ ತಾಳ್ಮೆಯಿಂದ ಇಷ್ಟೊತ್ತಿನವರೆಗೂ ನಮ್ಮ ಸಾಹಿತ್ಯದ ಪಯಣ ಮತ್ತು ಸುತ್ತಮುತ್ತಲಿನ ಆಗು ಹೋಗುಗಳ ಬಗ್ಗೆ ಎಲ್ಲ ನಾವು ಚರ್ಚೆ ಮಾಡಿದ್ದೀವಿ. ನನಗೆ ತಿಳಿದದ್ದನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೀನಿ. ನಿಮ್ಮ ಈ ಒಂದು ಪ್ರಯತ್ನಕ್ಕೆ ನಾನು ತುಂಬ ಕೃತಜ್ಞತೆಯನ್ನು ಅರ್ಪಿಸ್ತೀನಿ. ನಮಗೂ
ನಿಮ್ಮೊಂದಿಗೆ ಭೇಟಿಯಾಗಿ ನನಗೂ ಖುಷಿಯಾಗಿದೆ. ಇದನ್ನು ಯಾರು ಕೇಳ್ತಾರೋ ಅಂಥವರಿಗೂ ಕೂಡ ನಾನು ಈ ಮೂಲಕ ವಂದನೆಯನ್ನು ಸಲ್ಲಿಸಲಿಕ್ಕೆ ನಮಸ್ಕಾರ.